ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸಿಂಪಲ್ಲಾಗಿ ಎಣ್ಣೆ ಬೇಡ, ತೆಂಗಿನಕಾಯಿ ಬೇಡ, ಮಸಾಲೆ ಬೇಡ, ಯಾವುದೇ ಬೇಡ, ಅದ್ರ ಜೊತೆಗೆ ಕಡ್ಡಿ ಮೀನು ಸೈಡ್ ಡಿಶ್ ಆಗಿ ಇಟ್ಕೊಂಡ್ರೆ ಸೂಪರಾಗಿರುತ್ತೆ ಸಾರು. ಏನು ಸಾರು ಅಂತ ನೋಡ್ತೀರಾ? ಅವರೆಕಾಳಲ್ಲಿ ಹುರಿದು ಬಿಟ್ಟು ಮಾಡೋದು ಸಾಂಬಾರು. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಅವರೆಕಾಳು ತಗೊಂಡಿದ್ದೀನಿ. ಚೆನ್ನಾಗಿ ಜಾಸ್ತಿ ಬೆಳೆದಿರೋ ಅವರೆಕಾಳಲ್ಲಿ ಹಳ್ಳಿಗಳ ಕಡೆ ಒಣಗಿಸ್ತಾರೆ. ಸೊ ಅದನ್ನು ಅಂಗಡಿಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಮಾರೋದು. ಸೊ ಆ ರೀತಿ ಕಾಳು ನಮಗೆ ಇದು ಸಿಗುತ್ತೆ. ಇದನ್ನು ನಾವು ಚೆನ್ನಾಗಿ ಕೆಂಪಿಗೆ ಬಾಯಿ ಬಿಡೋಂಗೆ ಹುರ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಹುರ್ಕೊಂಡಾದ್ಮೇಲೆ ಅದು ಬೇಯೋಕ್ಕೆ ನಾವು ನೀರು ಇಡಬೇಕು. ನೀರು ಇದ್ದು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಆಮೇಲೆ ಮಿಕ್ಕಿದ್ದು ನಾವು ಹಾಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕಾಳು ಬೆಂದಮೇಲೆ ಇದ್ರ ಜೊತೆಗೆ ನಾನು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕ್ತಾಯಿದ್ದೀನಿ ಬೇಯೋಕ್ಕೆ. ಇವೆರಡು ಚೆನ್ನಾಗಿ ಬೆಂದಾದಮೇಲೆ ತಟ್ಟೆ ಮುಚ್ಚಬೇಕು. ತಟ್ಟೆ ಮುಚ್ಚಿದ್ರೆ ಬೇಯುತ್ತೆ. ಬೆಂದಾದಮೇಲೆ ನಾನು ಇಲ್ಲೊಂದು 4 ಟೊಮೊಟೊ ತಗೊಂಡಿದ್ದೀನಿ. ಟೊಮೊಟೊನ ಹಸಿದಲ್ಲೇ ಹಾಗೆ ರುಬ್ಬಿ ನಾವು ಹಾಕ್ಕೋಬೇಕು. ನೋಡಿ, ಕಾಳು ಆಲ್ಮೋಸ್ಟ್ ಎಲ್ಲ ಬೆಂದಾಗಿದೆ. ಈಗ ನಾವೇನು ಟೊಮೊಟೊ ತಗೊಂಡಿರ್ತೀವಲ್ಲ, ಸೊ ಅದನ್ನು ನುಣ್ಣಗೆ ರುಬ್ಬಿಕೊಟ್ಟು ಬೆಂದಿರೋ ಕಾಳಿಗೆ ನಾವು ಉಯ್ಕೋಬೇಕು. ಅದನ್ನು ಉಯ್ದಾದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನಾವು ಈಗ ಅದಕ್ಕೆ ಆ್ಯಡ್ ಮಾಡ್ಕೊಬೋದು. ಸುತ್ತುವ ಮಸಾಲೆಯಲ್ಲಿ ಇರೋ ನೀರಿಗೆ ಇದಕ್ಕೆ 1 ಸ್ಪೂನ್ ಖಾರ ಪುಡಿ ಮತ್ತು ನಾನಿಲ್ಲಿ 2 ಸ್ಪೂನು ಇಲ್ಲ 3 ಸ್ಪೂನು ಸಾಂಬಾರು ಪುಡಿ, ಮನೆಯದು ಹೋಮ್ ಮೇಡ್ ಸಾಂಬಾರು ಪುಡಿ. ಇದು ಅಂಗಡಿದಲ್ಲ, ಹೋಮ್ ಮೇಡ್ ಸಾಂಬಾರು ಪುಡಿ. ಸಾಂಬಾರು ಪುಡಿ ನಿಮಗೆ ಹೋಮ್ ಮೇಡ್ದು ಗೊತ್ತಿಲ್ಲ ಅಂದರೆ ನನ್ನ ವಿಡಿಯೋ ಚೆಕ್ ಮಾಡ್ಬೋದು, ಅದರಲ್ಲಿದೆ. ಬೇಕಾದವ್ರಿಗೆ ನಾನು ಸಾಂಬಾರು ಪುಡಿ ಮಾಡಿಕೊಡ್ತೀನಿ. ಇದನ್ನು ಚೆನ್ನಾಗಿ ಹಾಕಿ ಕಲಸಿದ್ಮೇಲೆ ಅದು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ಈಗ ನೀವು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ನೀವು ಕಮ್ಮಿ ಇತ್ತು ಅಂದರೆ ನೀವು ಉಪ್ಪು ಹಾಕ್ಕೋಬೋದು. ಸೊ ನೋಡಿ, ಚೆನ್ನಾಗಿ ಸಾರು ಕುದ್ದಿದ್ದಾಗಿದೆ. ಸಾರು ಕೊನೆಯದಾಗಿ ಮುಗಿದಿದೆ. ಈಗ ಇದಕ್ಕೆ ಸೈಡ್ ಡಿಶ್ಶಾಗಿ ಏನಂತ ನೋಡ್ತೀರಾ? ಕಡ್ಡಿ ಮೀನು ಫ್ರೆಂಡ್ಸ್. ಕಡ್ಡಿ ಮೀನು ಅಂದರೆ ಒಣಗಿಸಿರೋ ಮೀನಲ್ಲಿ ಕಡ್ಡಿ ಮೀನು ಅಂತ ಬರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ, ಹಾಗೆ ವಿಡಿಯೋ ಪೂರ್ತಿ ನೋಡಿ. ನೋಡಿ, ಸ್ವಲ್ಪ ಇಲ್ಲಿ ನಾನು ಕಡ್ಡಿ ಮೀನು ತಗೊಂಡಿದ್ದೀನಿ. ಈ ಕಡ್ಡಿ ಮೀನನ್ನ ನಾವು ಸಣ್ಣದಲ್ಲಿ ಕಟ್ ಮಾಡಿಬಿಟ್ಟು ಪಾತ್ರೆಯಲ್ಲಿ ಕೂಡ ನಾವು ಸುಟ್ಕೋಬೋದು, ಓಕೆನಾ? ಇಲ್ಲ ನಮಗೆ ಪಾತ್ರೆಯಲ್ಲಿ ನಿಧಾನ ಆಗುತ್ತೆ ಅಂದರೆ ಈ ಥರ ಗ್ಯಾಸ್ ಸ್ಟವ್ ಮೇಲೆ ಹಾಗೆ ಡೈರೆಕ್ಟಾಗಿ ಇಟ್ಟು ಕೂಡ ನಾವು ಈ ರೀತಿ ಸುಟ್ಕೋಬೋದು. ಸೊ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ನೀವು ಅದೇ ರೀತಿ ಸುಟ್ಕೋಬೇಕು. ಇಲ್ಲಾಂದರೆ ಒಲೆ ಇತ್ತು ಅಂದರೆ ಒಲೆ ಒಳಗಡೆ ಹಾಕಿದ್ರೆ ಅದು ಸುಟ್ಕೋಬೋದು. ನೋಡಿ, ಈ ರೀತಿ ಸುಟ್ಟಾದಮೇಲೆ ಆ ಕಪ್ಪಿಗೆ ಏನೈತೆ ಅದನ್ನೆಲ್ಲ ನಾವು ಕ್ಲೀನಾಗಿ ತಗೊಂಡಾದ್ಮೇಲೆ ಅದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬಾಲನ ಬಿಸಾಕ್ಬಿಟ್ಟು ಸಣ್ಣದಾಗಿ ನಮಗೆ ಎಷ್ಟು ಲೆವೆಲ್ ಬೇಕೋ ಅಷ್ಟಕ್ಕೆ ನಾವು ಕಟ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ನೀರಲ್ಲಿ ತೊಳ್ಕೊಬೇಕು ಫ್ರೆಂಡ್ಸ್. ಆ ಕರ್ರೇದು ಏನೈತೋ ಅದೆಲ್ಲ ಹೋಗಬೇಕು, ಇಲ್ಲಾಂದರೆ ಅದು ಕಸರೆ ಬಂದುಬಿಡುತ್ತೆ. ಕ್ಲೀನಾಗಿ ತೊಳ್ಕೊಂಡು ಒಂದು ತಟ್ಟೆಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಏನೇನು ಮಸಾಲೆ ಅಂತ ಹೇಳ್ತೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ನೀವು ತಿಂದು ನೋಡ್ರಿ, ಯಾವ ಮಾಂಸನೂ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ 1 ಸ್ಪೂನ್ ಖಾರ ಪುಡಿ ಮತ್ತು ಇಲ್ಲಿ ನಾನು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅಂಗಡಿದೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಸ್ವಲ್ಪ ಚೆನ್ನಾಗಿರಲ್ಲ. ಮತ್ತು ಇಲ್ಲಿ ಅರ್ಧ ಸ್ಪೂನು ಮೆಣಸು ಪುಡಿ ಮತ್ತು ಸ್ವಲ್ಪನೇ ಉಪ್ಪು, ಯಾಕಂದರೆ ಕಡ್ಡಿ ಮೀನಲ್ಲಿ ಆಲ್ರೆಡಿ ಉಪ್ಪಿರೋದ್ರಿಂದ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ಕಲಿಸ್ಕೋಬೇಕು. ಚೆನ್ನಾಗಿ ಹಿಡ್ಕೋಬೇಕು ಮಸಾಲೆ. 1 ಸ್ಪೂನ್ ಇಲ್ಲ 2 ಸ್ಪೂನ್ ನೀರು ಹಾಕಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್, ಸಾಕು. ಚೆನ್ನಾಗಿ ಕಲಸಾದ್ಮೇಲೆ ಒಂದು 5 ನಿಮಿಷ ಅದು ನೆನ್ಕೊಳಕ್ಕೆ ಬಿಟ್ಬಿಡಿ. ನೆನ್ಕೊಳ್ಳಿ. ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಿ ಫ್ರೆಂಡ್ಸ್. ಚೆನ್ನಾಗಿ ನೆನ್ಕೋತದೆ. ಹೇಳ್ತಾಯಿದ್ದೀನಿ, ಒಂದು ಸತಿ ನೀವು ಮಾಡಿಬಿಟ್ಟು ತಿಂದರೆ ಯಾವಾಗಲೂ ಇನ್ನೊಂದು ಸತಿ ನೀವು ತಿಂತಾನೆ ಇರ್ತೀರಿ ಇದನ್ನು ಮಾಡಿಕೊಂಡು. ಮತ್ತು ಅದ್ರ ಜೊತೆಗೆ 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಹೇಳ್ದಲ್ಲ, 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ನೀರು ಹಾಕಿ ಅದನ್ನು ಕಲಿಸ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಹಿಡ್ಕೋತದೆ. ಅದನ್ನು ನೆನೆಯೋಕ್ಕೆ ಒಂದು 5 ನಿಮಿಷ ಬಿಟ್ಬಿಡಿ ಫ್ರೆಂಡ್ಸ್, ಸಾಕು. ಜಾಸ್ತಿ ಏನು ಬೇಕಾಗಿಲ್ಲ, ಅಷ್ಟೇ ಬಿಟ್ಬಿಡಿ. ಈಗ ಒಂದು ಹಂಚು ಇಟ್ಕೊಂಡು ತವ ಮೇಲೆ ಒಂದು 5 ನಿಮಿಷ ಬಿಟ್ಟಾದಮೇಲೆ ಹಂಚು ಮೇಲೆ ತವ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. 3 ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದ್ಮೇಲೆ ನಾವೇನು ನೆನೆಸಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದು ಕಡ್ಡಿ ಮೀನು ಮಸಾಲೆ, ಅದನ್ನು ಎಣ್ಣೆಗೆ ಹಾಕ್ಬೇಕಲ್ಲಿ. ಎಣ್ಣೆಗೆ ಹಾಕ್ಬಿಟ್ಟು ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ಕ್ಲೀನಾಗಿ ಸ್ಪ್ರೆಡ್ ಮಾಡಾದ್ಮೇಲೆ ತಟ್ಟೆ ಮುಚ್ಚಿ ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲೇ ಇಡಬೇಕು. ಹೈ ಫ್ಲೇಮ್ ಬೇಕಾಗಿಲ್ಲ. ಲೋ ಫ್ಲೇಮಲ್ಲಿಟ್ಟು
ಅದಕ್ಕೆ ಈಗ ಅದು ಮಸಾಲೆ ಏನು ಕಲಿಸ್ಕೊಂಡಿರೋದು ನಾವು ಇರುತ್ತಲ್ಲ, ಮಸಾಲೆ ವೇಸ್ಟ್ ಆಗಿಬಿಡ್ತಲ್ಲ, ಆ ಮಸಾಲೆಗೆ ಸ್ವಲ್ಪ 1 ಸ್ಪೂನಷ್ಟು ನೀರು ಇದು ಆ ಮಸಾಲೆನ ಕಡ್ಡಿ ಮೀನು ಏನು ಹಂಚ್ ಮೇಲೆ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಅದು ಫ್ರೈ ಆಗುತ್ತೆ. ತಟ್ಟೆ ಮುಚ್ಚಿಬಿಟ್ಟಾದ್ಮೇಲೆ ಫ್ರೈ ಆದಮೇಲೆ ಮತ್ತೆ ರಿವರ್ಸ್ ಮಾಡಿ ತೆಗೀರಿ. ಫುಲ್ಲು ಚೆನ್ನಾಗಿ ಡ್ರೈಯಾಗಿ ಬೆಂದಿರುತ್ತೆ, ಮಸಾಲೆ ಎಲ್ಲ ಫುಲ್ಲು ಮೀನಿಗೆ ಹೊಂದ್ಕೊಂಡಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ ಇನ್ನೂ ತಿನ್ನಬೇಕಂತ. ಸೊ ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ನಾನು ಹೇಳೋದು ಸುಳ್ಳಾದರೆ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ ಕಡ್ಡಿ ಮೀನು ಮಸಾಲ. ಸೊ ನೋಡಿ, ಕೊನೆಯದಾಗಿ 2 ಕಡೆಗೂ ಬೇಯಿಸಿದ್ರೆ ತುಂಬಾ ರೆಡಿಯಾಗಿರುತ್ತೆ ಕಡ್ಡಿ ಮೀನು ಮಸಾಲ ಫ್ರೈ. ಮುದ್ದೆ ಜೊತೆಗೆ ಸೈಡ್ ಡಿಶಾಗಿ ಇಟ್ಕೊಂಡು ತಿಂದರೆ, ತೊಗರಿಬೇಳೆ ಸಾರಿಗೆ, ಈ ಥರ ಅವರೆಕಾಳು ಹುಳಿ ಸಾರಿಗೆ ಸೈಡ್ ಡಿಶಾಗಿ ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ನಾನು ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಅಂತ. ನೀವು ಮಾಡಿ ನೋಡಿ ತಿಂದುಬಿಟ್ಟು ಆಮೇಲೆ ಹೇಳಿ ಹೇಗಿತ್ತು ಅಂತ, ಓಕೆನಾ. ಸೊ ಮುದ್ದೆ ಜೊತೆಗೆ ಬ್ಯಾಟಿಂಗ್ ಕಡ್ಡಿ ಮೀನು ಮಸಾಲ ಫ್ರೈ ಹೇಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಮಾತ್ರ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸತಿ ಈ ಸಾರನ್ನ ಮಾಡ್ಕೊಂಡು ತಿನ್ನಿ. ಎಣ್ಣೆ ಇಲ್ಲ, ಮಸಾಲೆ ಇಲ್ಲದೆ ಇರೋ ಸಾರು, ತೆಂಗಿನಕಾಯಿ ಬೇಡ, ಹಳ್ಳಿಗಳ ಕಡೆ ಮಾಡೋ ಸಾರು ಸಿಂಪಲಾಗಿ ತೋರಿಸಿದ್ದೀನಿ. ಓಕೆನಾ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್, ಲವ್ ಯು. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಎಣ್ಣೆ ಇಲ್ದಿರೋ ಸಾರು.